ನೀವು ಇಷ್ಟೆಲ್ಲ ಕೂತ್ಕೊಂಡು ಅಲ್ಲಿ ನಮ್ಮನ್ನ ಕೂತ್ಕೊಳ್ಳಿ, ಬೆಳಗ್ಗೆ 8 ಗಂಟೆ ಬನ್ನಿ, 7 ಗಂಟೆ ಬಂತೀರಿ. ಒಂದು ಟಿಕೆಟ್ಗೆ ಅಂಗಲಾಚಬೇಕು, ಆ ಸ್ಥಿತಿ ತಂದಿದ್ದಾರೆ ನಮ್ಮನ್ನು. ಒಂದು ಟಿಕೆಟ್ಗೆ MLA-ಗಳಿಗೆ ಕೊಡಲ್ಲ ಸರ್. ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLA-ಗಳು ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಲ್ಲ ಡಾಕ್ಟ್ರೆ ಸರ್, ನಿಮ್ ಪರವಾಗಿ ಸರ್, MLA-ಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ. ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುಳ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, 2 ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. ಅಲ್ಲ, 2 ಟಿಕೆಟ್ ಕೊಡ್ತಾ ಇದ್ರು. MLA-ಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದೀರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕೊಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLA-ಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್, ದಯವಿಟ್ಟು. ಸಭಾಧ್ಯಕ್ಷರೇ, ತಾವು ಇದಕ್ಕೆ ದೊರೆ ಹೇಳಪ್ಪ ಇನ್ನೊಂದ್ಸರಿ. ಅಲ್ಲದ ಟಿಕೆಟ್ ಎಲ್ಲರಿಗೂ 2 ಟಿಕೆಟ್ ಒಂದು 5 ಟಿಕೆಟ್ ಕೊಡಕ್ ಹೇಳಿ ಸರ್. ಬ್ಲಾಕ್ ಅಲ್ಲಿ ಮಾರ್ಕೊಂತಾರೆ ಟಿಕೆಟ್ಗಳನ್ನ. ಇಲ್ಲಿ ನಮಗ್ ಕೊಡಲ್ಲ MLA-ಗಳಿಗೆ. ಏನ್ ಗೌರವ ಇಲ್ವಾ ಸರ್ಕಾರಕ್ಕೆ MLA-ಗಳಿಗೆ? ಎಂಟೈರ್ ನಾವು ಜಮೀನ್ ಕೊಟ್ಟಿ ಒಂದೇ ನಿಮಿಷ ಎಂಟೈರ್ ನಾವು ಜಮೀನ್ ಕೊಟ್ಟಿರೋದು 16 ಎಕರೆ 32 ಗುಂಟೆ. ನಮ್ ಟಿಕೆಟ್ಗೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ? 7,000 ಟಿಕೆಟ್ 8,000 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. 20,000, 3,000, 20,000. ಅವ್ರಿಗೆ ನಾವು ಇಷ್ಟು 16 ಎಕರೆ ಎಷ್ಟು ಕೊಟ್ಟಿದ್ದು ಗೊತ್ತಾ? ಕೇವಲ ಅದು ಒಂದು ತಿಂಗಳಿಗೆ ನಮ್ಗ ಅಲ್ಲಿ ಚಾರ್ಜ್ ಮಾಡೋದು. ಅಲ್ಲಿ ಮ್ಯಾಚ್ ನೋಡಿ 8 ಗಂಟೆಗೆ ಚಾರ್ಜ್ ನಮ್ಗೆ 2,000, 3,000. ನಾವು ಅವ್ರು ಕೊಟ್ಟಿರೋದು 1,600 ರೂಪಾಯಿ ತಿಂಗಳಿಗೆ. 1,600 ರೂಪಾಯಿ ಕೊಟ್ಟಿರೋದು. ನಮ್ಮ ತಲೆ ಮೇಲೆ ಎಳಿತಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಇದೆ ಅಂತವ್ರಿಗೆ ಇವರು ಇನ್ನೊಂದು ಸ್ಟೇಡಿಯಂ ಮಾಡ್ತೀರಿ ಅಂತ. ಇವ್ರಿಗೆ ನಾನು ಬುದ್ಧಿ ಕಲ್ಸಿ ಸರ್, ಅಧ್ಯಕ್ಷರೇ, ಬುದ್ಧಿ ಕಲ್ಸಿ. ಏನಿದು? ಸಭಾಧ್ಯಕ್ಷರೇ ಸರ್, ಒಂದೇ ನಿಮಿಷ ಸರ್. ದುಡ್ಡು ಕೊಡ್ತಿರ್ಬೇಕಾದ್ರೆ ಸರ್, ಒಂದೇ ನಿಮಿಷ ದುಡ್ಡು ಕೊಡ್ತೀರಿ. ಏನ್ ಫ್ರೀ ಆಗಿ ಏನ್ ಕೊಡೋದು ಬೇಡ. ಅವ್ರೇನು ದುಡ್ಡು ಕೊಡ್ತೀರಿ? ಸಿಗಲ್ಲ ಸರ್. ಬ್ಲಾಕ್ ಅಲ್ಲಿ ತಗೋಬೇಕು 20,000. ಆಯ್ತಪ್ಪ, ನಾನು ಟಿಕೆಟ್ ಕೊಡಿಸಿ ಸರ್ ನಮಗೆ. ಆಯ್ತು, ಆಮೇಲೆ ಸರ್ ಒಂದೇ ನಿಮಿಷ ಟಿಕೆಟ್ ಇಲ್ಲಾಗಲ್ಲ ಅಧ್ಯಕ್ಷ, ಇಲ್ಲಾಗಲ್ಲ. ಆಮೇಲೆ ಅಧ್ಯಕ್ಷ, ನಾನು ಈಲ್ಡ್ ಆಗಲ್ಲ. ಈಗ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಅಪೋಸಿಷನ್ ಲೀಡರ್ ಹೇಳ್ತಾರೆ ಅಂತ ನೀವು ಈಲ್ಡ್ ಆಗ್ತಾ ಇದ್ದೀನಿ. ಆಗಲ್ಲ ಬಿಡಪ್ಪ, ನೀನ್ ಏನ್ ಹೇಳಿದ್ರು ನಾನು ಈಲ್ಡ್ ಆಗಲ್ಲ. ಜಾಸ್ತಿ ತಗೊಳ್ತಾ ಇಲ್ಲ. ಇವತ್ತು ಮಾಡಿದಂತ ಒಂದು ಕಬನ್ ಪಾರ್ಕ್, ಲಾಲ್ಬಾಗ್ ಬಿಟ್ರೆ ಬೇರೆ ಪಾರ್ಕ್ ಇಲ್ಲ, ಎಲ್ಲೂ ಲಂಚ್ ಸ್ಪೇಸ್ ಇಲ್ಲ. ಆ ಜಕ್ಕೂರಲ್ಲಿ ಸ್ಟೇಡಿಯಂ ಅವು ಇವು ಮಾಡೋ ಬದಲು ಬ್ರಿಟಿಷ್ ಅವ್ರು ಬಿಟ್ಟೋದ್ಮೇಲೆ ನಮ್ಮ ಹತ್ರ ಪಾರ್ಕ್ ಇಲ್ಲ. ಅದನ್ನ ಪಾರ್ಕ್ ಮಾಡಕ್ ಹೇಳಿ. ಆಯ್ತು, ಈಗ ಪಾರ್ಕ್ ಮಾಡಿ ಕೂತ್ಕೊಳ್ಳಿ. ಏನು ಮಾಡಬೇಡ, ಸ್ಟೇಡಿಯಂ ಬೇಡ, ಒಂದ್ ಒಳ್ಳೆ. ಮುನಿರತ್ನವ್ರೆ, ಇಲ್ಲಿ 100 ಜನರ ಹತ್ರ 100 ಐಡಿಯಾ ಇದೆ. ಈ ಸೈಂಟಿಸ್ಟ್ಗಳು ಇಂಥ ಐಡಿಯಾ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಐಡಿಯಾ ನಿಮ್ಗೆ ಬರ್ತದೆ. ಈಗ ಸ್ವಲ್ಪ ಸಮಾಜ ಕೂತ್ಕೊಳ್ಳಿ. ಯಾರ್ಯಾರಿಗೆ ಐಡಿಯಾ ಉಂಟು ಬರೆದು ಕೊಡಿ. ಅದನ್ನ ಈಗ ಸಮಯದ ಅಭಾವ ಇದೆ, ರೈಟಿಂಗ್ ಅಲ್ಲಿ ಕೊಡಿ. ಅದನ್ನ ಬಗ್ಗೆ ಚರ್ಚೆ ಮಾಡಿ ನೋಡಿಕೊಳ್ಳುವ. ಈಗ ಒಂದು ಸೆಕೆಂಡ್, ಎಲ್ಲ ಶಾಸಕರ ಪರ ಒಂದೇ ಸೆಕೆಂಡ್ ಅಲ್ಲಿ ಏನು ಒಂದು ಎತ್ತಿದ್ದಾರೆ ಟಿಕೆಟ್ ಬಗ್ಗೆ, ಇದರ ಬಗ್ಗೆ ಸರ್ಕಾರ ಗಂಭೀರವಾದ ಒಂದು ಕರೆಸಿ ಅವ್ರು ಮಾತಾಡಿ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅವ್ರು ಈಗ ಏನ್ ಮಾಡ್ತಾರೆ, ಆರ್ಡಿನರಿ ಒಂದೊಂದು ಟಿಕೆಟ್ ಕೊಡ್ತಾರೆ. ಯಾಕಂದ್ರೆ ಅವ್ರು ಕೂಡ ಏನ್ ಹೇಳ್ತಾರೆ, ಎಲ್ಲರೂ ಕೂಡ ಕೂತ್ಕೊಳ್ಳಿ, ನಾವು VIP ಟಿಕೆಟ್ ಕೊಟ್ರೆ ಶಾಸಕ ಬರೋದಿಲ್ಲ, ಯಾರ್ಯಾರಿಗೆ ಕೊಡ್ತಾರೆ ಅಲ್ಲಿ VIP ಯಾರ್ಯಾರು ಇರ್ತಾರೆ. ಆ ಸಂದರ್ಭದಲ್ಲಿ ನಾವು ಅವ್ರು ಬಂದ್ರೆ ನಾವು ಅವರಿಗೆ VIP ಟಿಕೆಟ್ ಕೊಡ್ತೇವೆ ಅಂತ ಹೇಳಿ. ಆದ್ರೆ ಅಲ್ಲಿ ಏನಾಗ್ತದೆ, ಶಾಸಕ ಕ್ಯೂಲಿ ನಿಲ್ಲುವಾಗ ಎಂಟ್ರಿ ಮಾಡುವವನು ಯಾರ್ದು ಗೊತ್ತಿಲ್ಲ, ವಾಚ್ಮ್ಯಾನ್ ಇರಲಿ, ಅವ್ರು ಗೌರವ ಕೊಡುದಿಲ್ಲ. ಇವ್ರಿಗೆ ಬೇರೆ ಮುಂದೆ ಅಭಾಸ ಆಗಿ ಹೋಗ್ಲಿ. ಅದಕ್ಕೆ ಬಹುತೇಕ ಶಾಸಕರು ಹೋಗುದೇ ಇಲ್ಲ. ಒಂದು ಸ್ಪಷ್ಟವಾಗಿ ತಾವು ಇವತ್ತು ಅವ್ರನ್ನ ಕರೆಸಿ ಅವ್ರಿಗೆ ಹೇಳ್ಬೇಕು. ಶಾಸಕರು ಅವ್ರ ಕುಟುಂಬ ಹೋಗುವಾಗ ಅವ್ರಿಗೇನು VIP ಸ್ಟ್ಯಾಂಡ್ ಇದೆ, ಅದ್ರ ಮಿನಿಮಮ್ 4 ಟಿಕೆಟ್ ಆ ಫ್ಯಾಮಿಲಿ ಅವ್ರಿಗೆ ಅವ್ರು ಕೊಡ್ಲಿ, ಮಿನಿಮಮ್. ಬೇರೆ ಮಾಡ್ಲಿ 5ಕ್ಕೆ. ಮತ್ತೆ ಅಲ್ಲಿ ಗೌರವಪೂರ್ವಕವಾಗಿ ಕೋರುವಂತ ಕೆಲಸ ಇವತ್ತು ಆಗ್ಬೇಕು. ಮಾತಿಗೇನು ಬಗ್ಗಲ್ಲ. ಅವ್ರೇನೋ ಕತೆ ಹೇಳ್ದೆ. ಅವ್ರಿಗೆ ಎಣ್ಣೆ ಹೊಡೆಯಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ ಇವರು. ಕ್ರಿಕೆಟ್ಗೆ ಆಡಕ್ಕೆ ಇಲ್ಲಿ ಪರ್ಮಿಷನ್ ಇರೋದು ಅಲ್ಲ, ಗ್ರಾಂಟ್ ಆಗಿರೋದು ಕ್ರಿಕೆಟ್ ಆಡಕ್ಕೆ. ನೀವು CL7 ಯಾಕೆ ಕೊಟ್ಟಿದ್ರೆ? CL4 ಬಾರು ಇದಕ್ಕೆಲ್ಲ ಯಾಕೆ ಕೊಟ್ಟಿದ್ರ? ಟೈಟ್ ಮಾಡಿ.
ಬಾಯಿ ಮುಚ್ಕೊಂಡ್ ಬರ್ತಾರೆ, ಸೊ ತಾವು ಇದನ್ನು ಬಾಯಿ ಕರೆಸಿ ಮುಚ್ಕೊಂಡ್ ಬರ್ತಾರೆ. ಅದನ್ನ ಟೈಟ್ ಮಾಡಿ ನೀವು. ಈಗ ಸರ್ಕಾರದ ಪರವಾಗಿ ನೀವು ಅವ್ರನ್ನ ಕರೆಸಿ ಒಂದು ಕೂತ್ಕೊಂಡು ಇವರಿಗೆ ಒಂದು ಖಂಡಿತ ಅಧ್ಯಕ್ಷರೇ. ಓಕೆ. ನೆಕ್ಸ್ಟ್ ಅಸೆಂಬ್ಲಿಲಿ ಏನಾಯ್ತು ಇವಾಗಿದೆ ಸರ್. ಈಗ 28ಕ್ಕೆ ಮ್ಯಾಚ್ ಇದೆ ಅಲ್ಲ, ಮ್ಯಾಚ್ ಇದೆ ಸರ್, 5ನೇ ತಾರೀಕು ಮ್ಯಾಚ್ ಇದೆ. 5 ಟಿಕೆಟ್ ಕೊಡಿಸಿ ಈಗ ಎಲ್ಲ ಶಾಸಕರು ಹೇಳಿದಿಷ್ಟೇ, IPL ಟಿಕೆಟ್ ಅಂದ್ರೆ ನನ್ನ ಹತ್ರ ಬರಬೇಡಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ಅವ್ರು ಮಾಡಿಸ್ಕೊಡ್ತಾರೆ. ಸರ್ ಅಧ್ಯಕ್ಷರೇ ಡಿಸೆಂಟ್ ಸರ್ ಮಾಡ್ತಾರಲ್ಲ ಸರ್, ಬರೇ ಟಿಕೆಟ್ ಅಷ್ಟೇ ಅಂತ ಸರ್. ಮಾತಾಡ್ತೇನೆ ಸರ್ ನಾನು. ಆದೇಶ ಕೊಟ್ಟಾಗೋಯ್ತು ಸರ್ IPL ಮ್ಯಾಚ್ ದಲ್ಲಿ ರೊಕ್ಕ ತಗೊಲಿ ಅವರು ಎಲ್ಲಾ ಕಾಳ ಸಂತೆ ಮಾಡ್ತಾ ಇದ್ದಾರೆ ಸರ್. ಅವರು ಎನ್ಕ್ವೈರಿ ಮಾಡಿಸ್ರಿ. ಆದ್ರೆ ರೊಕ್ಕ ಕೊಟ್ಟು ಕೇಳಿದ್ರು ನಮ್ಗೆ ಟಿಕೆಟ್ ಸಿಗುದಿಲ್ಲ. ಅದನ್ನ ನೀವು ಸರ್ಕಾರ ಅದರ ಬಗ್ಗೆ ಆಲೋಚನೆ ಮಾಡಿ. ಸರ್ ಮಾನ್ಯ ಅಧ್ಯಕ್ಷೆ, ನಾವು ದಯವಿಟ್ಟು 5 ಟಿಕೆಟ್ ಕೊಡಿಸಿ, ಅಲ್ಲಿ ಒಂದು ಗೌರವ ರೀತಿಯಲ್ಲಿ ಹೋಗಿ ಒಂದು ಗ್ಯಾಲರಿ ಮಾಡಿ MLA ಮಂತ್ರಿ ಎಲ್ಲ ಅವ್ರನ್ನ ಕರೆಸಿ ಎಲ್ಲರಿಗೂ ಕೊಡ್ತಾರೆ. ಅಲ್ಲ ಕೊಡಿಸ್ಬೇಕು ಸರ್. ಇಲ್ಲ ಅಲ್ಲ ಇಲ್ಲಿ ಕೊಡ್ಲಿಕ್ಕೆ ಆಗ್ತದೆ, ಈಗ ಕೊಡ್ಲಿಕ್ಕೆ ಆಗ್ತದ? ಅಲ್ಲ ಸರ್, ಆಯ್ತು ಹೇಳಿದ್ರು ಕೂತ್ಕೊಳ್ಳಿ. ಈಗ ಎಲ್ಲಿಂದ ತರುವುದು ನಿಮ್ಗೆ ಟಿಕೆಟ್? ಕೂತ್ಕೊಳ್ಳಿ, ಕರೆಸಿ ಮಾತಾಡುವರು ಅಧ್ಯಕ್ಷ ಮಾತಾಡಿ. ಅಧ್ಯಕ್ಷ ಓಕೆ, ತಮ್ಮನ್ನ ಉಪಯೋಗಿಸ್ಕೊಂಡು ನಮ್ಮ ಸರ್ಕಾರದ ಒಂದು ಇದನ್ನ ಮಾಡಿ ಡೆಫಿನೆಟ್ಲಿ ನಾವು ಕರ್ಸಿ. ಏನೋ ಅಧ್ಯಕ್ಷರು ಗೊತ್ತು ನನಗೆ, ಓಕೆ, ನಾನು ಮೆಂಬರ್ ಇದ್ದೀನಿ ಅಲ್ಲಿಗೆ. ಓಕೆ, ಮೆಂಬರ್ ಅಂದ್ರೆ ಬರೀ ವೋಟಿಂಗ್ ಮೆಂಬರ್ ಅಷ್ಟೇ ನಾನು. ಕರ್ಸ್ತೀನಿ, ಕರ್ಸ್ಬಿಟ್ಟು ಖಂಡಿತ ಪಾಪ MLA ಕೇಳೋದ್ರ ತಪ್ಪೇನಿಲ್ಲ. ದೇ ಹ್ಯಾವ್ ಎವ್ರಿ ರೈಟ್. MLA ಇರುವಾಗ ಈ ಒಂದು ಬೆನಿಫಿಟ್ ಸಿಕ್ಬೇಕು. ಕೇಳ್ತೀನಿ, ಏನು ತೊಂದರೆ ಇಲ್ಲ, ಖಂಡಿತ ಕೇಳಿ. ಒಂದು ಸಪ್ರೇಟ್ ಒಂದು ಗ್ಯಾಲರಿ ಮಾಡಿ ಅವಕಾಶ ಮಾಡಿಕೊಡಿ ಸರ್ MLA-ಗಳಿಗೆ. ಸಾಮ್ರಾಟ್ ಅಶೋಕನ ಮನವಿ ಇದು ಅಂತ ಹೇಳ್ತೀನಿ. ಓಕೆ, ಆಯ್ತು ವಿಜಯಾನಂದ್ ಸರ್, ಧನ್ಯವಾದಗಳು ಸರ್. ಕಾದರ್ದು ಆದೇಶ, ನಿಮ್ದು ಮನವಿ, ಆಮೇಲೆ ನಮ್ಮ ಈ ಒಂದು ಅವನ ಪ್ರಯತ್ನ. ಸೊ ಎರಡು